ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ. ಎಸ್ಪೆಷಲಿ ರಕ್ಷಿತಾ ವಿಷಯದಲ್ಲಿ ಆಗಿರ್ಬೋದು, ಅದೇ ರೀತಿ ರಘು ವಿಷಯ ಆಗಿರ್ಬೋದು, ಮುಖ್ಯವಾಗಿ ರಜತ್ ಮತ್ತೆ ಚೈತ್ರ ಒಂದು ಕೊಡ್ತಾರ ಪ್ರೋಗ್ರೆಸ್ ಕಾರ್ಡ್. ಯಾರು ವಿನ್ನಿಂಗ್ ರೇಸ್ ಅಲ್ಲಿ ಇದಾರೆ, ಇನ್ನು ಯಾರು ಸ್ಟಾರ್ಟ್ ಮಾಡಿಲ್ಲ, ಯಾರಿಗೆ ಆಟ ಅರ್ಥ ಆಗಿಲ್ಲ, ಮುಂದಿನ ವಾರ ಯಾರು ಹೋಗ್ತಾರೆ, ರಾಂಗ್ ಪ್ಲೇಸ್ಗೆ ಯಾರು ಬಂದಿದ್ದಾರೆ ಅಂತ ಈ ರೀತಿಯಾಗಿ ಪ್ರೋಗ್ರೆಸ್ ಕಾರ್ಡ್ ಕೊಟ್ಟಾಗ, ಆ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ವಿನ್ನರ್ಸ್ ಅಂತ ಬಂದಾಗ ಮೋಸ್ಟ್ಲಿ ಇಬ್ರು ಸೇಮ್ ಹೆಸರು ಬಂದಿದ್ದು. ಒಂದು ಗಿಲ್ಲಿ, ಇನ್ನೊಂದು ರಕ್ಷಿತಾ. ಇವು ಎರಡು ಹೆಸರನ್ನೇ ಬಂದಿದ್ದು. ರಜತ್ ಅವರು ಎರಡು ಹೆಸರು ಇಟ್ಟಿದ್ರು, ಅದಾದ್ಮೇಲೆ ನಮ್ಮ ಚೈತ್ರ ಅವರು ಕೂಡ ಎರಡು ಹೆಸರು ಇಟ್ಟಿದ್ರು, ಗಿಲ್ಲಿ ಮತ್ತು ರಕ್ಷಿತಾ ಅಂತ. ಅದೇ ರೀತಿಯಾಗಿ ರಜತ್ ಅವರು 4 ಹೆಸರು ಇಟ್ಟಿದ್ದು. ಮೊದಲೇದಾಗಿ ಗಿಲ್ಲಿ, ರಘು, ರಕ್ಷಿತಾ, ಕಾವ್ಯ. ಅದು ಬೇರೆ ಸ್ಟೇಟ್ಮೆಂಟ್ ಬೇರೆ ಕೊಡ್ತಾರೆ, ಏನಂತ, ಗಿಲ್ಲಿಗಿಂತ ಚೆನ್ನಾಗಿ ಆಡಿ ಕಾವ್ಯ ಗೆಲ್ಲಲಿ ಅಂತ. ಇದ್ರ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ. ಏನಂತಂದ್ರೆ ಇದ್ರ ಮಾತಿನ ಮರ್ಮವೇನು, ರಜತ್ ಅವರು ಗಿಲ್ಲಿಗೆ ತುಂಬಾ ಕ್ಲೋಸ್ ಆಗಿದ್ರು, ತುಂಬಾ ಹತ್ರದಿಂದ ನೋಡಿದಾರೆ ಆಟನ, ತುಂಬಾ ಹತ್ರದಿಂದ ಎಂಜಾಯ್ ಮಾಡಿದ್ದಾರೆ ಕಾಮಿಡಿನ. ಆದ್ರೂ ಕೂಡ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ ಯಾಕೆ ಅಂತ ತುಂಬಾ ಜನ ಕೇಳ್ತಾ ಇದಾರೆ. ಖಂಡಿತವಾಗ್ಲೂ ಅದಕ್ಕೆ ಕ್ಲಾರಿಟಿ ಕೊಟ್ಟೇ ಕೊಡ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಅದೇ ರೀತಿಯಾಗಿ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗೋ ಹೋಗೋಗಳಿದ್ವಲ್ಲ ಅಂತ ಮುಂಚೆನೆ ಹೇಳಿದ್ದೆ. ಆಲ್ಮೋಸ್ಟ್ ಅಲ್ಲೂ SR ಬೋರ್ಡ್ ಬಂದಾಗ ಸಖತ್ತಾಗಿ ಕೆಲವರೆಲ್ಲ ಮ್ಯಾನುಪ್ಲೇಟಿಂಗ್ ಆನ್ಸರ್ ಕೊಡ್ತಾ ಇದ್ರ ಅಂತೆಲ್ಲ ಅನಿಸ್ತಾ ಇತ್ತು. ಟೋಟಲ್ ಆಗಿ ಎಪಿಸೋಡ್ ಹೇಗಿತ್ತು, ಇವ್ರ ಆನ್ಸರ್ ಕೊಡಲು ಆ ರೀತಿ ಕಾರಣ ಏನಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸದಾಗಿ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನೋಡ್ತಾರೆ ಬಟ್ ಲೈಕ್ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಕೆಳಗಡೆ ಹೋಗಿ ಜಾಯಿನ್ ಆಗ್ಬೋದು. ಅದಾದ್ಮೇಲೆ ಎಪಿಸೋಡ್ ಶುರು ಆಗುತ್ತೆ. ನಿನ್ನೆ ಸಾಟರ್ಡೆ ಎಪಿಸೋಡ್ ಆದ್ಮೇಲೆ ಹೋಗ್ತಾರೆ. ಅಂದ್ರೆ ಇವ್ರ ಪ್ರಕಾರ ಏನಂದ್ರೆ, ರಕ್ಷಿತರು ಒಂದ್ ಮೆಚ್ಚಲೇಬೇಕು. ಏನ್ ಗೊತ್ತಾ, ಏನಾದ್ರೂ ಅಂದಿದ್ರೆ, ಏನಾದ್ರೂ ಮಾತಾಡಿದ್ರೆ, ಹೌದು ನಾನು ಹಂಗೆ ಮಾತಾಡಿದ್ದು, ಹೌದು ನಾನು ಅದನ್ನೇ ಹೇಳಿದ್ದು, ಹೌದು ನಾನು ಅದನ್ನೇ ಮಾಡೋದು. ಅಂದ್ರೆ ಕೆಲವರೆಲ್ಲ ಶುಗರ್ ಕೋಟಿಂಗೋ ಇಲ್ಲ ಮುಚ್ಚಿಡೋಕೋ ಇನ್ನೊಂದೇನೋ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ರಕ್ಷಿತಾ ಮಾತ್ರ ಆ ರೀತಿ ಎಲ್ಲ ಕಾವ್ಯ ನಾಮಿನೇಟ್ ಮಾಡ್ಬೇಕಂತ ಹೌದು, ಕಾವ್ಯ ಕ್ಯಾಪ್ಟನ್ ಆಗೋದು ಅನ್ಕೊಂಡಿದ್ದೆ, ಹೌದು ಅಂತಾರೆ. ಆದ್ರೆ ಅದು ಗಿಲ್ಲಿ ಕೊಡ್ತಾರೆ. ಬಟ್ ನೀನ್ ಕಾವ್ಯ ಕ್ಯಾಪ್ಟನ್ ಆಗ್ಬಾರ್ದು ಅನ್ಕೊಂಡಿದ್ದೆ, ಅದ್ರ ನೋಡಿ ಕಾವ್ಯ ಕ್ಯಾಪ್ಟನ್ ಆಗಿದ್ದಾರೆ ಅಂದ್ರೆ. ಬಟ್ ಇದು ಲಕ್ಕಿಂದ ಆಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಈ ಮಾತ್ರ ರಾಂಗ್ ಆಗುತ್ತೆ, ಅವ್ರು ಲಕ್ಕಿಂದ ಆಗಿಲ್ಲ ಗುರು. ಯಾಕೆ ಅಂದ್ರೆ ಟಾಸ್ಕ್ ಎಲ್ಲ ಆಡಿದ್ದಾರೆ ಅಲ್ಲ, ಮನೆ ಮಂದೆಲ್ಲ ಚಾಯ್ಸ್ ಮಾಡಿರ್ಬಾರ್ದು ಕೊನೆ ಟಾಸ್ಕ್ ಅಲ್ಲಿ. ಆದ್ರೆ ಅದು ಬಿಗ್ ಬಾಸ್ ರೂಲ್ಸ್ ಅಲ್ಲ, ಅದು ಬಿಗ್ ಬಾಸ್ ಹೇಳ್ಬೇಕು ಲಕ್ ಅಂತ, ಕಾವ್ಯ ಹೇಳ್ಬಾರ್ದು ಅಂತ ಅನಿಸ್ತಾ ಇತ್ತು. ಟಾಸ್ಕ್ ಎಲ್ಲ ಪರ್ಫಾರ್ಮ್ ಮಾಡಿದಾರಲ್ಲ ಫಿನಾಲೆ, ಟಾಸ್ಕ್ ಕೊನೆ ಟಾಸ್ಕ್ ಹೋಗಿದ್ದು, ಟಾಸ್ಕ್ ಗೆದ್ದೆ ತಾನೆ ಸೂರಜ್ ಮತ್ತೆ ಕಾವ್ಯ ಅವರು. ಆ ರೀತಿ ಆಗುತ್ತೆ. ಇನ್ನು ಅದಾದ್ಮೇಲೆ ಹೇಳ್ತಾರೆ, ನಿಮ್ಮ ಟಾಸ್ಕ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು, ಹಾಗೆ ಹೀಗೆ ಅಂತ. ಇನ್ನು ಅದಾದ್ಮೇಲೆ ನಮ್ಮ ಧ್ರುವಂತ್ ಅವರು ತುಂಬಾ ಎಕ್ಸ್ಪೋಸ್ ಮಾಡ್ತಾರೆ ಯಾರ ಬಗ್ಗೆ, ಎಸ್ಪೆಷಲಿ ರಕ್ಷಿತ್ ಅವ್ರ ಬಗ್ಗೆ. ಇವರು ಹಾಗೆ, ಇವ್ರು ಹೀಗೆ, ಹಾಗೆ ಹೀಗೆ ಅಂತ. ಮನೆಯಿಂದ ನಾವು ಹೊರಗಡೆ ನೋಡ್ಬೇಕಾದ್ರೆ ಯಾವ ರೀತಿ ಕಾಣ್ತಾ ಇದ್ವಿ, ಯಾವ ರೀತಿ ನೋಡ್ತಾ ಇದ್ವಿ, ಏನ್ ಮಾಡ್ತಾ ಇದ್ವಿ ಅಂತೆಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಒಂದಂತೂ ಸತ್ಯ, ಈ ವೀಕ್ ಏನಿದೆ, ಅಶ್ವಿನಿ, ಧ್ರುವಂತು, ಸೂರಜ್, ಇವ್ರ ಜನ, ಈ 4 ಜನ, ಸೂರಜ್, ರಾಶಿಕಾ, ಅಶ್ವಿನಿ, ಧ್ರುವಂತು, ಈ 4 ಜನ ಏನೋ ಪ್ಲಾನ್ ಮಾಡ್ತಾರೆ. ನಾನು ಈಗಲೇ ಹೇಳ್ತೀನಿ ಬೇಕಾದ್ರೆ ಪ್ರಿಡಿಕ್ಷನ್, ಈ 4 ಜನದಲ್ಲಿ ಯಾರೊಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ನೀವು ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಆ ರೀತಿ ಆಗ್ತಾ ಇತ್ತು. ಇನ್ನು ಅದಾದ್ಮೇಲೆ ಎಕ್ಸ್ಪ್ಲೋರ್ ಎಲ್ಲ ಮಾಡ್ತಾರೆ, ಹೇಗೆ ಹಾಗೆ ಹೀಗೆ ಅಂತ ಎಲ್ಲ ನೀಟಾಗಿ ಹೇಳ್ತಾರೆ. ಅದು ರಕ್ಷಿತಾ ಬಗ್ಗೆನೆ. ಇದ್ರ ಬಗ್ಗೆ ತಲೆ ತುಂಬಾ ತುಂಬಿಕೊಂಡಿದೆ ಅನ್ಸುತ್ತೆ ಅಶ್ವಿನಿ ಗೌಡ. ಮತ್ತೆ ರಿಯಾಕ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿದ ಮಾತು ಕೇಳಿ ಮತ್ತೆ ರಿಯಾಕ್ಟ್ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಆಕ್ಚುಲಿ ಇನ್ನು ಅಲ್ಲಿಗೆ ಮುಗಿಯುತ್ತೆ. ಕಿಚ್ಚ ಸರ್ ಬಂದ್ಮೇಲೆ ಆ ಸಾಂಗ್ ಬೇರೆ ಹಾಕ್ತಾರೆ, ಮಾರ್ಕ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ. ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು. ಅದು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡ್ರು ಗೊತ್ತಿಲ್ಲ, ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇನ್ನು ಮೇನ್ ಟಾಪಿಕ್ ಬರ್ತೀನಿ, ಇರ್ಲಿ ಅವೆಲ್ಲ SR ಬೋರ್ಡು ಅವು ಇವು ಎಲ್ಲ. ಮೇನ್ ಪ್ರೋಗ್ರೆಸ್ ಕಾರ್ಡ್ ವಿಷಯಕ್ಕೆ ಬರ್ತೀನಿ ನಾನು. ಪ್ರೋಗ್ರೆಸ್ ಕಾರ್ಡ್ ವಿಷಯ ಏನಂದ್ರೆ, ಕಂಪ್ಲೀಟ್ ಆಗಿ ರಜತ್ ಅವರು ಹೇಳ್ತಾರೆ, ಮೊದಲದಾಗಿ ರಘು ಅವರು ಇದಾರಂತ, ಡಿಸರ್ವಿಂಗ್ ಅಂತ. ನಾನಂತೂ ಎಕ್ಸ್ಪೆಕ್ಟ್ ಮಾಡಲ್ಲ ಡಿಸರ್ವಿಂಗ್ ಇದಾರ ವಿನ್ನಿಂಗ್ ಅಂತ. ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ. ಎಲ್ಲೋ ಒಂದೇ ಜೋನರ್ ಕೂಡ ಕುತ್ಕೊಂಡಿದ್ದಾರೆ, ಒಂದೇ ಕಡೆ ಮಾತಾಡ್ತಿದ್ದಾರೆ. ಹೆಚ್ಚಾಗಿ ಮಾತಾಡ್ತಿಲ್ಲ, ಹೆಚ್ಚಾಗಿ ಆರ್ಗ್ಯುಮೆಂಟ್ಗಳು ಬರ್ತಾ ಇಲ್ಲ, ಏನು ಇಲ್ಲ. ಏನೋ ಒಂದು ಬರ್ತಾರೆ, ಸುಮ್ಮನೆ ಇರ್ತಾರೆ. ಮೇನ್ ಆಗಿ ಅಡಿಗೆ ಮನೆಯಲ್ಲಿ, ಕಿಚನ್ ಅಲ್ಲಿ ತುಂಬಾ ಕಾಣಿಸ್ಕೊಳ್ತಾರೆ. ಎಂಟರ್ಟೈನ್ಮೆಂಟ್ ಬಂದಾಗ ಕಡಿಮೆ ಇದೆ, ಅವರಿಂದ ಏನ್ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಹೇಳ್ಬೋದು. ಟಾಸ್ಕ್ ಪರ್ಫಾರ್ಮೆನ್ಸ್ ಮಾತ್ರ ಇದೆ ಅನ್ಸುತ್ತೆ. ಅದೇ ರೀತಿಯಾಗಿ ರಕ್ಷಿತಾ, ಆಲ್ಮೋಸ್ಟ್ ಅಲ್ಲೂ ಈ ವಾರ ಮಾತ್ರ ನೆಗೆಟಿವ್ ಆಗಿರ್ಬೋದು. ಆದರೆ ಅವರ ಆಟ, ಅವರ ಲಾಯಲಿಟಿ, ಫ್ಯಾನ್ಸು, ಆಳ ಏನೆಲ್ಲ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ ರಕ್ಷಿತ್ ಅವರಿಗೆ. ಅವರು ಕೂಡ ವಿನ್ನಿಂಗ್ ರೇಸ್ ಅಲ್ಲಿ ಇದಾರೆ ಅಂತ ಕೊಡ್ತಾರೆ. ಓಕೆ ಡನ್, ಟಾಪ್ 5 ಬರೋಕ್ ಅವರು ಅರ್ಹತೆ ಇದೆ. ಅದೇ ರೀತಿಯಾಗಿ ರಕ್ಷಿತ್ ಅವ್ರಿಗೂ. ಇನ್ನ ಮೇನ್ ಆಗಿ ಕಾವ್ಯ ಕೊಡ್ತಾರೆ. ಏನಂತಂದ್ರೆ, ಕಾವ್ಯ ನಾನು ಏನ್ ಅನ್ಕೊಂಡಿದ್ದೆ, ಈ ವಾರ ಫುಲ್ ಚೆನ್ನಾಗಿ ಆಡಿದ್ರು, ತುಂಬಾ ಚೆನ್ನಾಗಿ ಆಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗೆಲ್ತಾರೆ, ಬರ್ತಾರೆ ಈ ರೀತಿ ಅಂತ. ಈಗ ನಾನು ಹೇಳ್ತಾ ಇದ್ದೀನಿ, ಗಿಲ್ಲಿನ ಬೀಟ್ ಮಾಡಿ, ಗಿಲ್ಲಿನ ಸೋಲ್ಸಿ ಮುಂದೆ ಬಂದು ಗೆಲ್ಲಲಿ ಅಂತ
ಆಶ್ವಾಸನೆ ಕೊಡ್ತೀನಿ ಅಂದ್ರೆ ಆಸೆ ಪಡ್ತಾ ಇದೀನಿ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಏನ್ ಗೊತ್ತಾ ಮೀನಿಂಗು, ಆಲ್ರೆಡಿ ಗಿಲ್ಲಿ ಚೆನ್ನಾಗಿ ಆಡ್ತಾನೆ, ನೀನು ಗಿಲ್ಲಿ ಅವ್ರನ್ನ ಬೀಟ್ ಮಾಡಬೇಕು, ಗಿಲ್ಲಿನ ಮೀರ್ಸ್ಬೇಕಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ದಯವಿಟ್ಟು ಯಾರು ಗಿಲ್ಲಿ ಫ್ಯಾನ್ಸ್ ಎಲ್ಲ ಹೇಟ್ ಮಾಡಕ್ ಹೋಗ್ಬೇಡಿ, ಹಟ್ ಆಗಕ್ ಹೋಗ್ಬೇಡಿ, ಇಷ್ಟೇನೆ ಸಿಂಪಲ್. ಗಿಲ್ಲಿ ಚೆನ್ನಾಗಿ ಆಡ್ತಾನೆ, ಅವ್ರನ್ನ ಮೀರ್ಸು, ಅವ್ರಿಗಿಂತ ಚೆನ್ನಾಗಿ ಆಡಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಗಿಲ್ಲಿ ಬಗ್ಗೆ ಹೇಳ್ತಾರೆ, ತುಂಬಾ ಸಕಲ ವಲ್ಲಭ, ಎಲ್ಲಿ ಮಾತಾಡ್ಬೇಕು ಎಲ್ಲಿ ಮಾತಾಡಬಾರ್ದು, ಹೇಗ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತೆಲ್ಲ ಸಕಲ ವಲ್ಲಭ ಎಲ್ಲಾನು ಗೊತ್ತು. ಸೆಕೆಂಡ್ ಸೀಸನ್ ಇಂದ ಬಿಗ್ ಬಾಸ್ ಅಲ್ಲಿ ನೋಡ್ಕೊಂಡ್ ಬಂದಿರ ಅಂತ ಹೇಳ್ತಾರೆ. ಯಾರು ನೋಡಲ್ಲ ಗುರು, ನಾವು ನೋಡ್ತೀವಿ, ನೀವು ನೋಡ್ತಾನೆ, ಬಿಗ್ ಬಾಸ್ ಯಾರು ನೋಡಲ್ಲ, ಇಂಟ್ರೆಸ್ಟ್ ಇರೋ ನೋಡ್ತಾರೆ, ಎಕ್ಸ್ಪೆಷಲ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿರೋ ಖಂಡಿತವಾಗಿ ನೋಡ್ತಾರೆ. ಇನ್ನು ಅದಾದ್ಮೇಲೆ ಇನ್ನು ಆಟನೇ ಸ್ಟಾರ್ಟ್ ಮಾಡಲ್ಲ ಅಂತ ಒಂದು ರಾಶಿಕ್ ಅವ್ರು ಕೊಡ್ತಾರೆ. ಅದಾದ್ಮೇಲೆ ರಾಂಗ್ ಪ್ಲೇಸಿಗೆ ಬಂದಿರೋಂಥ ಧ್ರುವಂತ್ ಅವ್ರು ಕೊಡ್ತಾರೆ, ಅಶ್ವಿನಿ ಕೊಡ್ತಾರೆ. ಅಶ್ವಿನಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ರಾಂಗ್ ಅನ್ಸುತ್ತೆ ನನಗೆ, ಏನಕ್ಕಂದ್ರೆ ಅವ್ರು ಪರ್ಸನಲ್ ಆಗಿ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ ಕೊಟ್ರೆ ಸಮಾಜ ಸಾಲ ಅನ್ಸುತ್ತೆ. ಬಟ್ ಅವರಿಂದ ಬಿಗ್ ಬಾಸ್ ಮನೆಯಿಂದ ಒಳಗೊಡ್ಬೇಕಾದ್ರೆ ಅದೇ ರೀತಿ ಇತ್ತು. ಐ ಥಿಂಕ್ ಏನಂದ್ರೆ ಪಾಸಿಟಿವ್ ಆರ್ ನೆಗೆಟಿವ್, ಅಶ್ವಿನಿ ಅವರು ಕೂಡ ಆಟ ಆಡ್ತಿದ್ದಾರೆ, ಗೇಮ್ ಆಡ್ತಾ ಇದಾರೆ, ಅವ್ರು ಕೂಡ ಟಾಪ್ 5 ಇದ್ದೇ ಇರ್ತಂತ ನನ್ನ ಒಂದು ಒಪಿನಿಯನ್. ಅದೇ ರೀತಿಯಾಗಿ ಮಾಳುಗಾಗಿರ್ಬೋದು, ರಾಶಿಗಾಗಿರ್ಬೋದು, ಸೂರಜ್ ಏನು ಗೇಮ್ ಸ್ಟಾರ್ಟ್ ಮಾಡಿಲ್ಲ, ದಾರಿ ತಪ್ತಾ ಇದ್ದಾನೆ, ಅಂದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಆಗ್ಬೋದು ಅಂತೆಲ್ಲ ಹೇಳ್ತಾರೆ. ಈ ಆಟನೇ ಸ್ಟಾರ್ಟ್ ಮಾಡಿಲ್ಲ ಅಂತ ಅಶ್ವಿನಿಗೆ ಧನು ಕೊಡ್ತಾರೆ. ಖಂಡಿತವಾಗ್ಲೂ ಅದೇ ನಿಜ ಅನ್ಸುತ್ತೆ, ಆಟನೇ ಸ್ಟಾರ್ಟ್ ಮಾಡಬೇಕು. ಅಶ್ವಿನಿ ಅವರು ಮಾಡಿದ್ದಾರೆ, ಬಟ್ ಧನು ಅವರು ಸ್ಟಾರ್ಟ್ ಮಾಡ್ಬೇಕು ಗುರು. ಇನ್ನು ಏನು ಆಟ ಕಡಿಮೆ ಆಗ್ತದೆ ಎಸ್ಪೆಷಲಿ. ಅದೇ ರೀತಿಯಾಗಿ ಚೈತ್ರ ಕೊಡ್ತಾರೆ. ಚೈತ್ರ ಕೂಡ ಸೇಮ್ ಆಲ್ಮೋಸ್ಟ್ ಆಲ್ ಅವರು ಹೊರಗಡೆಯಿಂದ ನೋಡ್ಬೇಕಾದ್ರೆ ಯಾವ ರೀತಿ ಎಲ್ಲ ಇಷ್ಟ ಅದೇ ರೀತಿಯಾಗಿ ಕೊಡ್ತಾ ಇದಾರೆ ಅಂತ ಅನಿಸ್ತಾ ಇತ್ತು ನನಗೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಕ್ಷಿತಾ ಕೊಡ್ತಾರೆ, ಆಟ ಆಗಿರ್ಬೋದು, ಟಾಸ್ಕ್ ಆಗಿರ್ಬೋದು, ಮಾತಾಗಿರ್ಬೋದು, ಆಕ್ಟಿವ್ ಆಗಿರ್ಬೋದು ಚೆನ್ನಾಗಿ ಮಾಡ್ತಾರೆ, ಆ ಕಾರಣಕ್ಕೆ ವಿನ್ನಿಂಗ್ ರೇಸ್ ಅಲ್ಲಿ ಇದಾರೆ ಅಂತ ಕೊಡ್ತಾರೆ. ಅದೇ ರೀತಿಯಾಗಿ ಗಿಲ್ಲಿ ಕೂಡ ಕೊಡ್ತಾರೆ. ಗಿಲ್ಲಿ ಮಾತಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಏನು ಎಲ್ಲಿ ಮಾತಾಡ್ಬೇಕು, ಯಾಕೆ ಮಾತಾಡ್ಬೇಕು ಅಂತೆಲ್ಲ ಕರೆಕ್ಟ್ ಆಗಿ ಗೊತ್ತಿದೆ, ಅವರು ಕೂಡ ವಿನ್ನಿಂಗ್ ಮೂಮೆಂಟ್ ಇದಾರೆ ಅಂತ ಹೇಳಿ ಗಿಲ್ಲಿ ಅವ್ರಿಗೆ ಕೊಡ್ತಾರೆ. ಸಖತ್ತಾಗೆ ಚೆನ್ನಾಗಿತ್ತು ಅವರಿಬ್ರು ಒಂದಿದ್ದು. ಆಲ್ಮೋಸ್ಟ್ ಅದೇ ನಾವು ಏನ್ ಅನ್ಕೊಂಡಿದ್ವಿ, ಯಾರೆಲ್ಲ ವೀಕ್ ಇದ್ದಾರೆ ಅಂತೇಳಿ, ಅದನ್ನೇ ಮಾಳುಗೆ ಮತ್ತೆ ನಮ್ಮ ಯಾರಪ್ಪ ಇವ್ರ ರಘುಗೆ ಆಕ್ಚುಲಿ ಮುಂದಿನ ವಾರ ಹೋಗೋರು ಯಾರಂತ ತಗೊಂಡಾಗ ರಾಶಿಕ್ ಅವರು ಹೆಚ್ಚಿರ್ತಾರೆ, ಯಾರೋ ನಮ್ಮ ಚೈತ್ರ ಅವರು. ನನಗಂತೂ ಅದೇ 100% ಅನ್ಸುತ್ತೆ, ಯಾಕಂದ್ರೆ ಧ್ರುವಂತನ ಕಳ್ಸಲ್ಲ, ಆಲ್ಮೋಸ್ಟ್ ಈಸ್ ಪ್ಲೇಯಿಂಗ್ ಗೇಮ್, ಮಾಳುನ್ ಕಳ್ಸಲ್ಲ, ವೋಟಿಂಗ್ ಪವರ್ ಇದೆ. ಆ ರೀತಿ ತಗೊಂಡಾಗ ನನಗೆ ಅಲ್ಲಿ ಯಾರಾದ್ರೂ ಕಳ್ಸಿದ್ರೆ ಒಂದು ಮೊದಲನೇ ಕಾಣಿಸುತ್ತೆ ಸೂರಜು ಮತ್ತೆ ರಾಶಿಕಾ. ಈ ವಾರ ಸ್ಪಂದನ ಕಲರ್ಸ್ ಕೋಟ ಕಳಿಸ್ತಾರ ಗೊತ್ತಿಲ್ಲ, ಇವರೇ ರಾಶಿಕಾ, ಸೂರಜ್, ಸ್ಪಂದನ ಈ ಮೂರಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ ಅಂತೆಲ್ಲ ಅನ್ಸುತ್ತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಐ ಥಿಂಕ್ ವೋಟಿಂಗ್ ಲೈನ್ ಬಂದಾಗ ಖಂಡಿತವಾಗಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ಮುಖ್ಯವಾಗಿ ಎಪಿಸೋಡ್ ಅಲ್ಲಿ ನೋಡ್ಬೋದು ಅಂದಾಗ ಅಶ್ವಿನಿ ಅವರು ಬದಲಾಗಿದ್ರ ಅಂತ ತಗೊಂಡಾಗ, ಬೇರೆ ಆದಾಗ, ಇದು ಅಂತ ತಗೊಂಡಾಗ ಸಖತ್ತಾಗಿ ಕಮೆಂಟ್ಸ್ ಎಲ್ಲ ಬರುತ್ತೆ. ಅದೇ ರೀತಿಯಾಗಿ ಗಿಲ್ಲಿ ಬೇರೆಯವರಿಗೆ ಮರ್ಯಾದೆ ಕೊಡ್ತಾನೆ, ಕಾವ್ಯ ಮಾತ್ರ ಮರ್ಯಾದೆ ಕೊಡ್ತಾನೆ, ಬೇರೆ ಕೊಡಲ್ಲ ಅಂದಾಗ ಗಿಲ್ಲಿ ಸರಿಯಾಗಿ ಕೊಡ್ತಾನೆ. ಏನಕ್ಕೆ ಅಂದ್ರೆ ಮುಖ್ಯವಾಗಿ ನನಗೆ ಯಾರು ಮರ್ಯಾದೆ ಕೊಡ್ತಾನೆ ನಾನು ಅವ್ರಿಗೆ ಮರ್ಯಾದೆ ಕೊಡ್ತೀನಿ, ನನಗೆ ಕೊಡಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ. ಮುಖ್ಯವಾಗಿ ಆ ರೀತಿ ಆದಾಗ ಆ ವಿಷಯಗಳಲ್ಲಿ ಸಖತ್ ಕ್ಲಾರಿಟಿ ಅಂತ ಸಿಕ್ತು ಕೆಲವು ವಿಷಯಗಳಲ್ಲಿ. ಇನ್ನು ಬಲೂನ್ ಹೊಡೆ ಟಾಸ್ಕ್ ಅಲ್ಲಿ 100% ಎಲ್ಲರೂ ಆಲ್ಮೋಸ್ಟ್ ಆಲ್ ಸ್ಪಂದನ, ಕಾವ್ಯ, ಧನು, ಅಶ್ವಿನಿ ಗೌಡ, ರಾಶಿಕಾ, ಧ್ರುವಂತ್, ಅದಾದ್ಮೇಲೆ ಸುಮಾರು ಜನ ಆಲ್ಮೋಸ್ಟ್ ಆಲ್ ರಕ್ಷಿತನ ಟಾರ್ಗೆಟ್ ಮಾಡ್ತಾ ಇದ್ರು. ಒಂದೇಳು ಇಷ್ಟಪಡ್ತೀನಿ, ರಕ್ಷಿತ ಫ್ಯಾನ್ಸ್ಗೆ ಈ ರೀತಿ ಟಾರ್ಗೆಟ್ ಮಾಡೋದ್ರಿಂದ ರಕ್ಷಿತಾಗೆ ಏನ್ ನೆಗೆಟಿವ್ ಆಗಲ್ಲ, ಪಾಸಿಟಿವ್ ಆಗುತ್ತೆ, ಫ್ಯಾನ್ಸ್ ಜಾಸ್ತಿ ಆಗ್ತಾರೆ, ಸಿಂಪತಿ ಬರುತ್ತೆ, ಆಟ ಚೆನ್ನಾಗಿ ಆಗ್ತಾರೆ, ಏನೋ ಒಂದು ಎಮೋಷನ್ ಕನೆಕ್ಟ್ ಆಗ್ತಾರೆ ಜನ. ಇದಂತೂ ಸತ್ಯ. ಅವರೆಲ್ಲ ಟಾರ್ಗೆಟ್ ಮಾಡೋದ್ರಿಂದ ರಕ್ಷಿತಾ ಅನ್ನೋದ್ರಿಂದ ಅವ್ರ ಹೆಸರು ಹೈಲೈಟ್ ಆಗುತ್ತೆ, ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ, ಜನ ಇಷ್ಟಪಡ್ತಾರೆ, ಇನ್ನೂ ಏನ್ ವರ್ಕೌಟ್ ಆಗುತ್ತೆ, ಸಖತ್ತಾಗೆ ಗೇಮ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆ ರೀತಿ ಆಗಿತ್ತು. ಇನ್ನು ಆಲ್ಮೋಸ್ಟ್ ಆಲ್ ಒಂದು ನಮ್ಮ ಹೀರೋ ಗಿಲ್ಲಿ ಅವ್ರ ಚೆನ್ನಾಗಿತ್ತು. ಯಾರಿಗೆ? ರಘು ಅವರಿಗೆ. ಇವ್ರು ಏನೋ ಒಂದು ಭ್ರಮೆಯಲ್ಲಿದ್ದಾರೆ. ಏನಂತ ಅಂದ್ರೆ ಇವರು ಗಿಲ್ಲಿ ನನ್ನ ಅವಮಾನ ಮಾಡ್ತಾನೆ, ಕಳಪೆ ಕಾಮಿಡಿ ಮಾಡ್ತಾನೆ, ಕೆಳಗ್ ಕಾಮಿಡಿ ಮಾಡ್ತಾನೆ, ಕೆಳಗ್ ಹಾಕಿ ಕಾಮಿಡಿ ಮಾಡ್ತಾನೆ ಅಂತೆಲ್ಲ ಆಲೋಚನೆ ಮಾಡ್ತಾರೆ. ಅಂತದ್ದು ಏನೂ ಇಲ್ಲ. ಯಾವತ್ತಿಗೂ ನನ್ನ ಫ್ರೆಂಡೇ, ನಾನು ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತೀನಿ, ನನಗೆ ಯಾವತ್ತಿದ್ರು ನಾವು ಕ್ಲೋಸ್ ಫ್ರೆಂಡ್ ಆಗಿರ್ತೀವಿ ಅಂತ ಗಿಲ್ಲಿ ಹೇಳ್ತಾರೆ. ಸಖತ್ತಾಗಿತ್ತು. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ರೀಲ್ಸ್ ಜಾಸ್ತಿ ವೈರಲ್ ಆಗ್ತಾ ಇದೆ ಈಗ ಪ್ರೆಸೆಂಟ್. ಅದೇ ರೀತಿಯಾಗಿ ಆಲ್ಮೋಸ್ಟ್ ಆಲ್ ರಕ್ಷಿತ್ ಅವ್ರಿಗೆ ಕೊಟ್ಟಿರೋ ಕಾರಣಗಳೇನಂದ್ರೆ, ಎಲ್ಲರೂ ಕೂಡ ಓವರ್ ಕಾನ್ಫಿಡೆನ್ಸ್ ಇದೆ, ಅವಳೇ ಬೆಸ್ಟ್, ನಾವೆಲ್ಲ ವರೆಸ್ಟ್, ನಾವು ವೇಸ್ಟ್ ಅಂತೆಲ್ಲ ಥಿಂಕ್ ಮಾಡ್ತಾ ಇರ್ತಾಳೆ ಅಂತೆಲ್ಲ ರೀಸನ್ಸ್ ಎಲ್ಲ ಕೊಡ್ತಾರೆ. ಅದೇ ರೀತಿಯಾಗಿ ಫ್ಯಾನ್ಸ್ ಬಗ್ಗೆ ಬರುತ್ತೆ. ಫ್ಯಾನ್ಸ್ ಅದೇ ಮಾಳುಗ್ ಫ್ಯಾನ್ಸ್ ಇದ್ದಾರೆ, ಆ ಕಾರಣಕ್ಕೆ ಇವರೆಲ್ಲ ರಕ್ಷಿತಾ ಹಿಂದೆ ಹೋಗ್ತಾರೆ, ರಕ್ಷಿತಾ ಸಪೋರ್ಟ್ ಮಾಡ್ತಾ ಇದ್ದಾಳೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ.
ಅದು ಎಲ್ಲೋ ಒಂದ್ ಕಡೆ ಲೈಕ್ ಸತ್ಯನೇ ಅನ್ಸುತ್ತೆ. ಯಾಕೆಂದ್ರೆ ಗಿಲ್ಲಿ ಮಾಳು ತಗೊಂಡಾಗ ಕ್ಯಾಪ್ಟನ್ ಆದಾಗ ಫ್ಯಾನ್ಸ್ ಇಂದ ಕ್ಯಾಪ್ಟನ್ ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ರಕ್ಷಿತಾ ಈಸ್ ಇಂಟೆಲಿಜೆಂಟ್, ಸ್ಮಾರ್ಟ್, ತುಂಬಾ ಥಿಂಕ್ ಮಾಡ್ತಾರೆ ಎಲ್ಲಿ ಹೋದ್ರೆ ಏನಾಗುತ್ತೆ ಅಂತ. ಆದ್ರೆ ಒಂದೇ ಒಂದು ಮೈನಸ್ ಏನಂದ್ರೆ ಆನ್ ದ ಸ್ಪಾಟ್ ಡಿಸಿಷನ್ ತಗೊಂತಾರೆ, ಆನ್ ದ ಸ್ಪಾಟ್ ರೀಸನ್ಸ್ ಎಲ್ಲ ಕೊಡ್ಬೇಕಾದ್ರೆ ಸ್ವಲ್ಪ ಎಡುತ್ತಾರೆ ಅನ್ನೋದು ಬಿಟ್ರೆ ಶಿ ಇಸ್ ಆಲ್ವೇಸ್ ಫೈನ್ ಅಂತ ಹೇಳ್ಬೋದು. ಸ್ವಲ್ಪ ಇದೆ, ಕನ್ನಿಂಗ್ ಇದೆ, ಅಂದ್ರೆ ಜಲಸ್ ಇದೆ. ಆಮೇಲೆ ರಜತ್ ಅವ್ರು ಹೋಗ್ಬೇಕಾದ್ರೆ ಹೇಳ್ತಾರೆ ಕಾವ್ಯನ ಸ್ಪಂದನ ಬಿಟ್ಬಿಡು, ನಿನ್ನ ಆಟ ನೀನ್ ಆಡು ಅಂತ ಕರೆಕ್ಟ್ ಆಗಿ ಹೇಳಿದ್ರು ರಜತ್ ಅಂತ 100%. ಕೆಲವ್ರಿಗೆಲ್ಲ ಒಳ್ಳೊಳ್ಳೆ ಹಿಂಟ್ಸ್ ಎಲ್ಲ ಕೊಟ್ಟೋದ್ರು, ಅಲ್ಲಿ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಅವ್ರ ಮನೆಯಲ್ಲಿ. ಧನು ಅವ್ರಿಗೆ ಮತ್ತೆ ಯಾರಿಗೆ ನಮ್ಮ ಅಶ್ವಿನಾಗ್ ಅವ್ರಿಗೆ ತಲೆಯಲ್ಲಿ ಏನ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ಏನಂದ್ರೆ ಇನ್ನು ಆಟನೇ ಸ್ಟಾರ್ಟ್ ಮಾಡಿಲ್ಲ ಅಂತೆಲ್ಲ ಹೇಳ್ತಾರಲ್ಲ ಧನು, ನಾವ್ ಏನ್ ಗುರು ಮಾಡೋದಂತೆಲ್ಲ ಮಾತಾಡ್ಕೊಂತ ಇರ್ತಾರೆ. ಸಖತ್ತಾಗಿತ್ತು ನಿನ್ನ ಎಪಿಸೋಡ್. ಆಲ್ಮೋಸ್ಟ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಇರೋ ಕಂಟೆಸ್ಟೆಂಟ್ ಗಳಿಗೆ ಇವ್ರು ಕೊಟ್ಟಿರೋ ಒಂದು ಪ್ರೋಗ್ರೆಸ್ ಕಾರ್ಡ್ ಇಂದ ಕೆಲವ್ರಿಗೆಲ್ಲ ತುಂಬಾ ತಲೆಯಲ್ಲಿ ಹುಳ ಬೀಳಲಾಗಿದೆ, ಕೆಲವ್ರಿಗೆಲ್ಲ ಸ್ವಲ್ಪ ಚೆನ್ನಾಗಿ ಅರ್ಥ ಆಗಿದೆ ಆಟ ಹೇಗ್ ಆಡ್ಬೇಕಂತ. ರಜತ್ ಕೂಡ ಸಕಲ ವಲ್ಲಭ ಅಂತೇಳಿ ಮನೆ ಕೆಲಸ ಮಾತ್ರ ಮಾಡಿಗಿಲ್ಲಿ, ಅದೊಂದೇ ಮೈನಸ್ ಇರೋದು ನಿನಗೆ. ಅದೊಂದು ಮಾಡಿದ್ರೆ ನಿನ್ನ ಹತ್ರ ಯಾರು ಮಾತೇ ಆಡಲ್ಲ, ನಿನಗೆ ಬ್ಯಾಡ್ ಕಾಂಪ್ಲಿಮೆಂಟ್ ಕೊಡೋದೇ ಇಲ್ಲ ಅಂತೆಲ್ಲ ಹೇಳ್ತಾರೆ. ಅದೊಂದು ಬದಲಾಗಬೇಕು, ಬದಲಾಗ್ತಾನೆ ಕೊಡಿದ್ರೆ ಐ ಥಿಂಕ್ ಇನ್ಮೇಲೆ ಸೀರಿಯಸ್ ಆಗುತ್ತೆ ಗೇಮ್ಗಳೆಲ್ಲ ಚೆನ್ನಾಗಿ ಆಡ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ಆಗಿದ್ದು ಇಷ್ಟೇ ಅನ್ಸುತ್ತೆ. ಮೇನ್ ಅದು ಬಲೂನ್ ಟಾಸ್ಕ್ ಒಂದಿತ್ತು. ನಾಮಿನೇಷನ್ಸ್ ಬಂದಾಗ ಕಿಚ್ಚ ಸರ್ ಹೇಳ್ತಾರೆ 2 ವಾರದಿಂದ ನೋ ಎಲಿಮಿನೇಷನ್ ಆಗ್ತಾ ಇದೆ, ಈ ವಾರ ಕೂಡ ಆಗಿಲ್ಲ, ಹೋದ ವಾರ ಕೂಡ ಆಗಿಲ್ಲ. ಇವ್ರನ್ನ ಅದಕ್ಕೆ ಸೀಕ್ರೆಟ್ ರೂಮ್ ಕಳಿಸಿದ್ದು, ಇವ್ರನ್ನ ಅದಕ್ಕೆ ಈ ವಾರ ಕಳ್ಸ್ಕೊಂತ ಇರೋದು. ಇವರು ಕ್ಲಿಯರ್ ಕಟ್ ಆಗಿ ಕಂಟೆಸ್ಟೆಂಟ್ ಗಳಲ್ಲ, ಗೆಸ್ಟ್ ಗಳಾಗಿ ಬಂದಿದ್ರು. ಸ್ವಲ್ಪ ಜಾಸ್ತಿ ದಿನ ಇದರ ಅಷ್ಟೇನೆ ಗೆಸ್ಟ್ ಗಳಾಗಿ ಅಂತೆಲ್ಲ ಕಿಚ್ಚ ಸರ್ ಕ್ಲಾರಿಟಿ ಕೊಡ್ತಾರೆ. ಅವಾಗೆಲ್ಲ ಮನೆ ಮಂದಿ ಎಲ್ಲಾನ ಶಾಕ್ ಅಂತಾನೆ ಹೇಳ್ಬೋದು, ಶಾಕ್ ಆಗ್ತಾರೆ, ಶಾಕ್ ಆಗ್ಲೇಬೇಕಂತಾನೆ ಕಳಿಸಿರೋದಂತೆಲ್ಲ ಒಂದು ಇಮ್ಯಾಜಿನ್ ಬರುತ್ತೆ. ಆ ರೀತಿ ಇತ್ತು ನಿನ್ನೆ ಎಪಿಸೋಡ್. ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ರಜತ್ ಅವರ ಹೇಳಿದ ಅಕ್ಷರ ಅಂತ ಕಾವ್ಯನ್ ವಿನ್ ಆಗಲ್ಲ, ಅದು ಬೇರೆ ವಿಷಯ. ಯಾಕೆ ಅಂದ್ರೆ ಇದಾರೆ, ಇನ್ನೂ ಜನ ಇದಾರೆ, ಕಾಂಟ್ರಿಬ್ಯೂಷನ್ ತಗೊಂಡ್ರೆ ಇನ್ನೂ ಇದಾರೆ. ಹಂಗಂತ ಕಾವ್ಯ ಟಾಪ್ 5 ಬರೋಲ್ವಾ? 100% ಬರ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ವಿನ್ನಿಂಗ್ ಮೂವ್ಮೆಂಟ್ ವಿನ್ನರ್ ಸೀಸನ್ ಅಲ್ಲಿ ಅಂತೂ ನನ್ಗೆ ಅನ್ಸಲ್ಲ ಆ ರೀತಿ. ನೋಡೋಣ ಏನೆಲ್ಲ ಆಗುತ್ತೋ ಬದಲಾವಣೆಗಳು. ಈ ವಾರ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ, ಫ್ಯಾಮಿಲಿ ಬೇರೆ ಬರ್ತಾರೆ. ಈ ಫ್ಯಾಮಿಲಿ ವೀಕ್ ಒಂದು ಆನ್ಸರ್ಸ್, ಇವ್ರು ಕೊಟ್ಟಿರೋ ಒಂದು ಪ್ರೋಗ್ರೆಸ್ ಕಾರ್ಡು ಎಲ್ಲ ತಲೆಯಲ್ಲಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದ್ಮೇಲೆ ಅವಾಗ ಕ್ಲಾರಿಟಿ ಬರುತ್ತೆ, ಯಾರು ಯಾವಾಗ ಏನೇನು ಎಲ್ಲೆಲ್ಲಿ ಮಾಡ್ಬೇಕಂತ. 100% ಇವಾಗಿಂದ ಸಖತ್ತಾಗಿ ಚಿತ್ರಣ ಆಗುತ್ತೆ. ಟಾಸ್ಕ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಟಿಕೆಟ್ ಟು ಫೈನಲ್ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಚೆನ್ನಾಗಿರುತ್ತೆ ಇನ್ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದಂತೂ ಸತ್ಯ, ಗಿಲ್ಲಿ ಮತ್ತೆ ರಜತ್ ಅವರ ಒಂದು ಬಾಂಡಿಂಗ್ ಚೆನ್ನಾಗಿತ್ತು. ಅಲ್ಲಿ ಕಾಮಿಡಿ ಮಾಡ್ತಾ ಇದ್ರು, ಕಂಟೆಂಟ್ ಕೊಡ್ತಾ ಇದ್ರು, ನಗಿಸ್ತಾ ಇದ್ರು, ನಿಯತ್ತಾಗಿ ಮಾತಾಡ್ತಾ ಇದ್ರು ರಜತ್ ಅಂತ ಹೇಳ್ಬೋದು. ಅದು ಮಾತ್ರ ತುಂಬಾ ಮಿಸ್ ಮಾಡ್ಕೊಂತೀವಿ. ಗಿಲ್ಲಿ ಮತ್ತು ರಜತ್ ಅವರ ಒಂದು ಬಾಂಡಿಂಗ್, ಅವರ ಒಂದು ಕ್ಲೋಸ್ನೆಸ್ ಸಖತ್ತಾಗಿತ್ತು. ಇನ್ಮೇಲೆ ಮಿಸ್ ಆಗುತ್ತೆ, ಅದರಲ್ಲಿ ಯಾವುದೇ ಸಂದೇಹನ ಬೇಡ ಅಂತ ಹೇಳ್ಬೋದು. ಮತ್ತೆ ರಜತ್ ನಿಮಗೆ ಚೈತ್ರ ಅವರು ಎಲಿಮಿನೇಟ್ ಆಗಿದ್ದು ಅಂದ್ರೆ ಹೊರಗಡೆ ಹೋಗಿದ್ದು ಏನ್ ಅನ್ಸ್ತು, ಯಾರಾದ್ರೂ ಇರ್ಬೇಕಾಗಿತ್ತು ಅಂತೆಲ್ಲ ಕಮೆಂಟ್ ಮಾಡಿ. ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.